ಮನೆ ಒಡತಿ ಹಾಗೂ ನಾದಿನಿಯ ಮೇಲೆ ಕೆಲಸದವನ ಕಣ್ಣು. ನಾದಿನಿ ಪಿಂಕಿ ರೂಮ್ನಲ್ಲಿ ಡ್ರೆಸ್ ಬದಲಾಯಿಸುವಾಗ ಮನೆ ಕೆಲಸದ ರಾಮು ಬಾಗಿಲು ತಳ್ಳಿ ಒಳಗೆ ನುಗ್ಗುತ್ತಾನೆ. ಆಗ ನೀವೇನು ಮಾಡುತ್ತಿದ್ದೀರಾ ಇಲ್ಲಿ ಎಂದು ಪಿಂಕಿ ಕೇಳುತ್ತಾಳೆ. ಆಗ ರಾಮು ನಾನು ನಿಮಗೆ ಬಟ್ಟೆ ಬದಲಾಯಿಸಲು ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಪಿಂಕಿ ಅದರಲ್ಲಿ ನನ್ನ ಆಕ್ಷೇಪ ಏನಿಲ್ಲ ಎಂದು ಹೇಳುತ್ತಾಳೆ. ನಂತರ ರಾಮು ಆಕೆಯ ಬಟ್ಟೆಯನ್ನು ತೆಗೆದು ಆಕೆ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾನೆ. ಅಷ್ಟರಲ್ಲಿ ಅತ್ತಿಗೆ ಖುಷ್ಬು ಅಲ್ಲಿಗೆ ಬರುತ್ತಾಳೆ. ಅವಳನ್ನು ನೋಡಿ ಇಬ್ಬರು ಶಾಕ್ ಆಗುತ್ತಾರೆ. ಇಲ್ಲಿ ನನ್ನ ಬೆನ್ನ ಹಿಂದೆ ಏನೇನು ನಡೆಯುತ್ತಿದೆ ಎಂದು ಖುಷ್ಬು ಕೇಳುತ್ತಾಳೆ. ಆಗ ಪಿಂಕಿ ನೀವು ಅಣ್ಣನ ಜೊತೆ ಹೊರಗಡೆ ಹೋಗಬೇಕಿತ್ತಲ್ಲವೇ ಅತ್ತಿಗೆ ಎಂದು ಕೇಳುತ್ತಾಳೆ. ಆಗ ರಾಮು ಮೇಡಮ್ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ಮಜಾ ಬರುತ್ತದೆ ಎಂದು ಹೇಳುತ್ತಾನೆ. ಇದರಿಂದ ಖುಷ್ಬುಗೆ ಸಂಕೋಚವಾಗುತ್ತದೆ. ಆಗ ಪಿಂಕಿ ಕೂಡ ಹೌದು ಅತ್ತಿಗೆ ಮೂವರು ಸೇರಿ ಖುಷಿ ಪಡೋಣ ಚೆನ್ನಾಗಿರುತ್ತದೆ ಎಂದು ಹೇಳುತ್ತಾಳೆ. ಆದರೆ ಈಸಿಯಾಗಿ ಖುಷ್ಬು ಇದಕ್ಕೆ ಒಪ್ಪಿಕೊಂಡು ಬಿಡುತ್ತಾಳೆ. ನಂತರ ಮೂವರು ಸೇರಿಕೊಂಡು ರೊಮ್ಯಾನ್ಸ್ ಮಾಡಿ ಸ್ವರ್ಗ ಸುಖ ಕಾಣುತ್ತಾರೆ. ಈಗ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಒಂದು ರಾತ್ರಿ ಖುಷ್ಬುವಿನ ಗಂಡ ಸಮೀರ್ ಕೆಲಸದ ಒತ್ತಡದಲ್ಲಿ ಇರುತ್ತಾನೆ. ಆಫೀಸ್ನಿಂದ ಕರೆಗಳು ಬರುತ್ತಾ ಇರುತ್ತವೆ. ನಂತರ ಖುಷ್ಬು ಅವನನ್ನು ರೊಮ್ಯಾನ್ಸ್ಗಾಗಿ ಕರೆಯುತ್ತಾಳೆ. ಸಮೀರ್ ಅವಳನ್ನು ನೇರವಾಗಿ ನಿರಾಕರಿಸುತ್ತಾನೆ. ನನಗೆ ಒತ್ತಡವಿದೆ, ನನಗೆ ಇದನ್ನೆಲ್ಲ ಮಾಡಲು ಸಮಯವಿಲ್ಲ ಎಂದು ಬೈದು ಅಲ್ಲಿಂದ ಹೋಗುತ್ತಾನೆ. ಇದರಿಂದ ಖುಷ್ಬುಗೆ ಬಹಳ ನಿರಾಸೆಯಾಗುತ್ತದೆ. ಮರುದಿನ ಖುಷ್ಬುಗೆ ಅವಳ ಗೆಳತಿ ಸಿಗುತ್ತಾಳೆ. ಅವಳು ಅವಳ ಹಾಗೂ ಅವಳ ಗಂಡನ ಪ್ರೀತಿಯ ಬಗ್ಗೆ ಹೇಳಿಕೊಂಡಾಗ ಖುಷ್ಬುಗೆ ಬಹಳ ಬೇಸರವಾಗುತ್ತದೆ. ನನ್ನ ಗಂಡ ನನಗೆ ತುಂಬಾ ದಿನಗಳಿಂದ ರಾತ್ರಿ ಹೊತ್ತು ಖುಷಿ ಪಡಿಸುತ್ತಿಲ್ಲ ಎಂದು ಖುಷ್ಬು ಹೇಳಿಕೊಳ್ಳುತ್ತಾಳೆ. ಆಗ ಗೆಳತಿ ನಿನ್ನ ಗಂಡನಿಗೆ ಎಲ್ಲೋ ಅಫೇರ್ ಇರಬೇಕು ತಿಳಿದುಕೋ ಎಂದು ಹೇಳುತ್ತಾಳೆ. ನಂತರ ರೂಮಿನಲ್ಲಿ ಬಂದು ಖುಷ್ಬು ಅಳುತ್ತಿರುವಾಗ ಪಿಂಕಿ ಬಂದು ಸಮಾಧಾನ ಮಾಡುತ್ತಾಳೆ. ಆಗ ಖುಷ್ಬು ತನಗೆ ಇರುವ ಅವಶ್ಯಕತೆಯನ್ನು ಗಂಡ ಪೂರೈಸುತ್ತಿಲ್ಲ ಎಂದು ಹೇಳಿಕೊಳ್ಳುತ್ತಾಳೆ. ಆಗ ಪಿಂಕಿ ನಾನೇನಾದರೂ ಹುಡುಗನಾಗಿದ್ದರೆ ನಿಮ್ಮ ಆಸೆಯನ್ನು ಪೂರೈಸುತ್ತಿದ್ದೆ ಎಂದು ಹೇಳುತ್ತಾಳೆ. ಆಗ ಇಬ್ಬರು ಮೈಮರೆತು ರೊಮ್ಯಾನ್ಸ್ ಮಾಡಲು ಶುರು ಹಚ್ಚಿಕೊಳ್ಳುತ್ತಾರೆ. ಅದನ್ನು ರಾಮು ವಿಡಿಯೋ ಮಾಡಿಕೊಳ್ಳುತ್ತಾನೆ. ಅದನ್ನು ಗಮನಿಸದ ಅತ್ತಿಗೆ ಹಾಗೂ ನಾದಿನಿ ಅವನ ಮುಂದೆಯೇ ಸ್ವರ್ಗ ಸುಖ ಕಾಣುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಖುಷ್ಬು ನಮ್ಮಿಂದ ತಪ್ಪಾಗಿ ಹೋಗಿದೆ, ಇದು ನಡೆಯಬಾರದಿತ್ತು ಎಂದು ಪಿಂಕಿಗೆ ಹೇಳುತ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ರಾಮು ಇದರಲ್ಲಿ ತಪ್ಪೇನಿಲ್ಲ, ನಾನು ನಿಮ್ಮ ಜೊತೆ ಸೇರಿಕೊಳ್ಳುತ್ತೇನೆ, ಇಬ್ಬರನ್ನು ಖುಷಿಪಡಿಸುತ್ತೇನೆ ಎಂದು ಹೇಳುತ್ತಾನೆ. ಆಗ ಕೋಪಗೊಂಡ ಖುಷ್ಬು ರಾಮುನ ಕಪಾಳಕ್ಕೆ ಬಾರಿಸುತ್ತಾಳೆ. ಇಂದು ಸಮೀರ್ ಬರಲಿ, ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿಸುತ್ತಾನೆ ಎಂದು ಬೈಯುತ್ತಾಳೆ. ಆಗ ಕೋಪಗೊಂಡ ರಾಮು ಮೊದಲು ಈ ವಿಡಿಯೋ ನೋಡಿ ಎಂದು ತೋರಿಸುತ್ತಾನೆ. ಅದನ್ನು ನೋಡಿ ಅತ್ತಿಗೆ ನಾದಿನಿ ಇಬ್ಬರು ಗಾಬರಿಯಾಗುತ್ತಾರೆ. ಆಗ ಪಿಂಕಿ ರಾಮು ನಿನಗೆ ಏನು ಬೇಕು, ಹಣ ಬೇಕಾ, ಏಕೆ ಈ ರೀತಿ ವಿಡಿಯೋ ಮಾಡಿದ್ದೀಯಾ ಎಂದು ಕೇಳುತ್ತಾಳೆ. ಆಗ ರಾಮು ನನಗೆ ಹಣ ಏನು ಬೇಡ, ಆದರೆ ನಿಮ್ಮಿಬ್ಬರ ಜೊತೆ ನನಗೆ ಖುಷಿ ಪಡಬೇಕು ಎಂದು ಹೇಳುತ್ತಾನೆ. ಆಗ ಖುಷ್ಬು ಆಗುವುದಿಲ್ಲ ಎಂದು ಹೇಳಿದಾಗ ಅವಳ ಜುಟ್ಟನ್ನು ಹಿಡಿದ ರಾಮು ನಾನೇನಾದರೂ ಇದನ್ನು ನಿನ್ನ ಮನೆಯವರಿಗೆ ತೋರಿಸಿದರೆ ಏನಾಗಬಹುದು, ಜೊತೆಗೆ ಇಂಟರ್ನೆಟ್ನಲ್ಲಿ ಕೂಡ ಹಾಕಿಬಿಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಖುಷ್ಬು ಇದೇನಾದರೂ ಸಮೀರ್ಗೆ ತಿಳಿದರೆ ಅವನು ನನಗೆ ಹೊಡೆದು ಬೈದು ಈ ಮನೆಯಿಂದ ಆಚೆ ಹಾಕಬಹುದು ಎಂದು ನೆನೆಸಿಕೊಳ್ಳುತ್ತಾಳೆ. ಆಗ ಬೇರೆ ವಿಧಿ ಇಲ್ಲದೆ ಖುಷ್ಬು ಹಾಗೂ ಪಿಂಕಿ ಒಪ್ಪಿಕೊಳ್ಳುತ್ತಾಳೆ. ಆಗ ಪಿಂಕಿಯನ್ನು ರೂಮಿಗೆ ಕಳುಹಿಸಿದ ರಾಮು ಇಂದು ನಿನ್ನ ಜೊತೆ ಖುಷಿ ಪಡುತ್ತೇನೆ ಎಂದು ಖುಷ್ಬುಗೆ ಹೇಳುತ್ತಾನೆ. ಮತ್ತೊಂದು ದಿನ ಪಿಂಕಿ ಹಾಗೂ ಖುಷ್ಬು ಹೊರಗಡೆಯಿಂದ ಬಂದಾಗ ಸಮೀರ್ನ ಕೊಲೆ ಆಗಿರುತ್ತದೆ. ರಾಮು ಚಾಕು ಹಿಡಿದು ನಿಂತಿರುತ್ತಾನೆ. ಆಗ ಪಿಂಕಿ ಏಕೆ ನನ್ನ ಅಣ್ಣನನ್ನು ಕೊಲೆ ಮಾಡಿದೆ ಎಂದು ಅಳುತ್ತಾ ಇರು, ನಿನ್ನನ್ನು ಈಗಲೇ ಪೊಲೀಸರಿಗೆ ಹಿಡಿದುಕೊಡುತ್ತೇವೆ ಎಂದು ಪಿಂಕಿ ಹಾಗೂ ಖುಷ್ಬು ಹೊರಗಡೆ ಬಂದು ಬಾಗಿಲು ಹಾಕಿಕೊಂಡು ಪೊಲೀಸರಿಗೆ ಕರೆ ಮಾಡಿ ತಿಳಿಸುತ್ತಾರೆ. ಆಗ ರಾಮು ಬಾಗಿಲು ತೆಗಿರಿ, ನಾನು ಕೊಲೆ ಮಾಡಿಲ್ಲ ಎಂದು ಕೂಗಿಕೊಳ್ಳುತ್ತಾ ಇರುತ್ತಾನೆ. ನಂತರ ಪೊಲೀಸರು ಬಂದು ಒಳಗೆ ನುಗ್ಗಿ ರಾಮುನನ್ನು ಹಿಡಿದುಕೊಂಡು ಕಪಾಳಕ್ಕೆ ಬಾರಿಸಿ ಏನು ನಡೆಯಿತು ಹೇಳು ಎಂದು ಕೇಳುತ್ತಾರೆ. ಆಗ ರಾಮು ನಡೆದುದನ್ನು ವಿವರಿಸಲು ಶುರು ಮಾಡುತ್ತಾನೆ. ಅಂದು ಎಂದಿನಂತೆ ಸಮೀರ್ ಕೆಲಸದ ಒತ್ತಡದಲ್ಲಿ ಆಫೀಸ್ಗೆ ಹೊರಡುತ್ತಿರುತ್ತಾನೆ. ಆಗ ರಾಮು ಅವನಿಗೆ ವಿಡಿಯೋ ತೋರಿಸಿ ನನಗೆ 5 ಲಕ್ಷ ಹಣ ಕೊಡಬೇಕು, ಕೊಡದಿದ್ದರೆ ವಿಡಿಯೋ ವೈರಲ್ ಮಾಡಿ ನಿಮ್ಮ ಮನೆಯ ಮರ್ಯಾದೆಯನ್ನು ಹರಾಜು ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಕೋಪಗೊಂಡ ಸಮೀರ್ ಅವನಿಗೆ ಚೆನ್ನಾಗಿ ಹೊಡೆಯಲು ಶುರು ಮಾಡುತ್ತಾನೆ. ಈ ವಿಡಿಯೋವನ್ನು ಏಕೆ ರೆಕಾರ್ಡ್ ಮಾಡಿದ್ದೀಯಾ, ಯಾರಿಗೆ ತೋರಿಸಿದ್ದೀಯಾ ಹೇಳು ಎಂದು ಹೊಡೆಯುವಾಗ ರಾಮು ಸಿಕ್ಕ ಚಾಕುವಿನಿಂದ ಸಮೀರ್ನ ಕೊಲೆಯನ್ನು ಮಾಡುತ್ತಾನೆ. ಇದೆಲ್ಲವನ್ನು ಪೊಲೀಸರ ಮುಂದೆ ರಾಮು ಒಪ್ಪಿಕೊಳ್ಳುತ್ತಾನೆ. ಆಗ ಪೊಲೀಸರು ರಾಮುವನ್ನು ಅರೆಸ್ಟ್ ಮಾಡಿಕೊಂಡು ಅಲ್ಲಿಂದ ಹೋಗುತ್ತಾರೆ. ಇತ್ತ ಪಿಂಕಿ ಹಾಗೂ ಖುಷ್ಬು ಸಮೀರ್ನ ಬಾಡಿಯ ಮುಂದೆ ಅಳಲು ಶುರು ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಅಲ್ಟ್ರಾ ಸೀರೀಸ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ನಟ್ಕಟ್ ಬಾಬಿ ಎಂದು ಹುಡುಕಿ ನೋಡಬಹುದು.